ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಭಕ್ತವತ್ಸಲ ಗೋವಿಂದ, ಭಾಗವತ ಪ್ರಿಯ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ನಿತ್ಯ ನಿರ್ಮಲ ಗೋವಿಂದ, ನೀಲಮೇಘ ಶ್ಯಾಮ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ಪುರಾಣ ಪುರುಷ ಗೋವಿಂದ, ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಆನಂದತೀರ್ಥವರದೆ ದಾನವಾರಣ್ಯಪಾವಕೆ ಜ್ಞಾನದಾಯಿನಿ ಸರ್ವೇಶೇ ಶ್ರೀನಿವಾಸೇಸ್ತು ಮೇ ಮನಃ. ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ದೇವದೇವೋತ್ತಮ ದೇವತಾ ಸಾರ್ವಭೌಮ ಕಲಿಯುಗ ಪ್ರತ್ಯಕ್ಷ ದೈವ ಶ್ರೀ ಶ್ರೀನಿವಾಸ ದೇವರು ನಮ್ಮ ಭಾರತ ದೇಶದ ರಾಜಧಾನಿಯಾಗಿರತಕ್ಕಂತಹ ನ್ಯೂ ಡೆಲ್ಲಿಯಲ್ಲಿ ನೆಲೆಸಿರತಕ್ಕಂತಹವರು. ತಿರುಮಲ ತಿರುಪತಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ದೇವಸ್ಥಾನ. ಅಲ್ಲಿರುವಂತಹ ವೆಂಕಟೇಶ್ವರ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮ ಮೂರನೆಯ ದಿನದಂದು ಪ್ರಾತಃ ಕಾಲ ಸಿಂಹವಾಹನವನ್ನು ಅಧಿರೋಹಿಸಿ ಭಕ್ತ ಕೋಟಿಯನ್ನು ಅನುಗ್ರಹಿಸುತ್ತಾ ನಮ್ಮೆಲ್ಲರಿಗೆ ಆನಂದವನ್ನು ಉಂಟು ಮಾಡ್ತಾ ಇದ್ದಾನೆ ಜಗದೊಡೆಯ ಸ್ವಾಮಿ ಶ್ರೀ ಶ್ರೀನಿವಾಸ. ಅಂತಹ ಶ್ರೀನಿವಾಸ ದೇವರ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿಂದು ಸಿಂಹವಾಹನವನ್ನು ಅಧಿರೋಹಿಸಿ ನರಸಿಂಹನ ಸ್ಮರಣೆಯನ್ನು ಮನಸ್ಸಿಗೆ ತಂದುಕೊಡುತ್ತಾ ಇರತಕ್ಕಂತಹ ಶ್ರೀನಿವಾಸನ ಪಾದಪದ್ಮಗಳನ್ನು ನಾವೆಲ್ಲರೂ ಕೂಡ ಆಶ್ರಯಿಸೋಣ. ಪಾಂಚರಾತ್ರ ಆಗಮ ಹೇಳಿದ ವಿಧಿವಿಧಾನಗಳನ್ನು ಅನುಸರಿಸುತ್ತಾ ವಿಶೇಷವಾದ ರೀತಿಯಲ್ಲಿ ಸ್ವಾಮಿಗೆ ಅನೇಕ ಉಪಚಾರ ಪೂಜೆಗಳನ್ನು ಸಲ್ಲಿಸುತ್ತಾ ವಿಶಿಷ್ಟವಾದ ರೀತಿಯಲ್ಲಿ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸಿಕೊಡುತ್ತಾ ಇರುವಂತಹದ್ದು. ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿಯವರು ಕಾರ್ಯಕ್ರಮದ ಪ್ರತ್ಯಕ್ಷ ಪ್ರಸಾರವನ್ನು ನಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳುತ್ತಾ ನಮ್ಮೆಲ್ಲರಿಗೂ ಕೂಡ ವಿಶೇಷವಾದಂತಹ ಸಾಧನೆಯನ್ನು ಮಾಡುವ ಭಾಗ್ಯವನ್ನು ಕಲ್ಪಿಸಿಕೊಡುತ್ತಿದ್ದಾರೆ. ಇಂತಹ ಉತ್ಸವದಲ್ಲಿ ಬಂಧು ಬಾಂಧವರು ಮಿತ್ರರೆಲ್ಲರಿಂದ ಕೂಡಿದಂಥವರಾಗಿ ನಾವು ಪಾಲ್ಗೊಂಡು ಆ ಭಗವಂತನ ಕೃಪೆಗೆ ಪಾತ್ರರಾಗಬೇಕು. ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು ಸಾಧಾರಣವಲ್ಲ ಸಾಧುಪ್ರಿಯನೇ ಎಂಬುದಾಗಿ ದಾಸರು ತಿಳಿಸಿದಂತೆ ಅಸಾಧಾರಣವಾದಂತಹ ದುರ್ಲಭಂ ಮಾನುಷಂ ಜನ್ಮ ತದಪ್ಯಧ್ರುವಂ ಅರ್ಥದಂ ಪುರುಷಾರ್ಥವನ್ನು ನೀಡುವಂತಹ ಸಾಮರ್ಥ್ಯವುಳ್ಳಂತಹದ್ದು. ಆದ್ದರಿಂದ ಅಂತಹ ಮಾನವ ಜನ್ಮದ ಸಾರ್ಥಕತೆ ಸ್ವಾಮಿಯ ಸೇವೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಾಗ ಮಾತ್ರ ಉಂಟಾಗಲಿಕ್ಕೆ ಸಾಧ್ಯ. ಆದ್ದರಿಂದ ನಾವೆಲ್ಲರೂ ಕೂಡ ಆ ಭಗವಂತನನ್ನು ಭಜಿಸುತ್ತಾ ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ ವ್ಯಾಪ್ತಿಂ ಚ ಭೂತೇಷ್ವಖಿಲೇಷು ಚಾತ್ಮನಃ ಅದೃಶ್ಯತಾತ್ಯದ್ಭುತರೂಪಮುದ್ವಹನ್ ಅದೃಶ್ಯತಾತ್ಯದ್ಭುತರೂಪಮುದ್ವಹನ್ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ. ಸಭಾ ಮಧ್ಯದಲ್ಲಿ ಸ್ತಂಭದಿಂದ ಹೊರಬಂದಿದ್ದಾನೆ. ಲೋಕವೆಲ್ಲವೂ ಒಂದು ರೀತಿಯಾದರೆ ನಾನು ಲೋಕವಿಲಕ್ಷಣ ಲೋಕಾತೀತನಾಗಿರ್ತಕ್ಕಂಥವನು ಅನ್ನುವುದನ್ನು ತಿಳಿಸ್ತಕ್ಕಂತಹದ್ದು. ಯಾರು ಎಷ್ಟು ಬುದ್ಧಿವಂತಿಕೆಯನ್ನು ತೋರಿಸಿದರೂ ಕೂಡ ಅದೆಲ್ಲವನ್ನು ಮೀರಿಸಿದಂತಹ ಬುದ್ಧಿ ಆ ಭಗವಂತನದ್ದು. ಜ್ಞಾನಾನಂದಮಯವಾಗಿರ್ತಕ್ಕಂತಹ ಪ್ರಾಕೃತವಾದಂತಹ ಶರೀರ ಆ ಭಗವಂತನದ್ದು. ಅಂತಹ ಆ ಸ್ವಾಮಿ ತನ್ನ ಭಕ್ತರ ಅಭೀಷ್ಟಗಳನ್ನು ಪೂರೈಸಲಿಕ್ಕಾಗಿ ನರಸಿಂಹಾವತಾರವನ್ನು ಮಾಡಿರ್ತಕ್ಕಂಥವನು. ಅಂತಹ ಆ ನರಸಿಂಹ ಸ್ಮರಣ ಮಾತ್ರದಿಂದಲೇ ದುಷ್ಟರ ನಿಗ್ರಹ ಅನ್ನುವಂತಹದ್ದಾಗ್ತದೆ. ಶಿಷ್ಟರ ಸಂರಕ್ಷಣೆ ಸುಲಭದಿಂದಲೇ ಆಗಿ ಹೋಗುವಂತಹದ್ದು. ಆದ್ದರಿಂದ ಆ ನರಸಿಂಹಸ್ವಾಮಿಯ ಸ್ಮರಣೆಯನ್ನು ಮಾಡ್ತಾ ನಾವೆಲ್ಲರೂ ಕೂಡ ಇಂದು ಸಿಂಹವಾಹನವನ್ನು ಅಧಿರೋಹಿಸಿ
ನಮ್ಮೆಲ್ಲರ ಸಮೀಪಕ್ಕೆ ಬರ್ತಾ ಇರತಕ್ಕಂತಹ ಜಗದೊಡೆಯನನ್ನು ಭಜಿಸುತ್ತಾ ನಾವು ಕೃತಕೃತ್ಯರಾಗೋಣ. ಸಿಂಹರೂಪನಾದ ಶ್ರೀಹರಿ, ನಾಮಗಿರೀಶನೇ ಸಿಂಹರೂಪನಾದ ಶ್ರೀಹರಿ ಎಂಬುದಾಗಿ ದಾಸರು ಕೂಡ ಆ ಭಗವಂತನನ್ನು ವರ್ಣಿಸ್ತಾ ಇದ್ದಾರೆ. ತರುಳನು ಕರೆಗೆ ಸ್ತಂಭವು ಬಿರಿಗೆ ತುಂಬುವು ಗ್ರವ ತೋರಿದನು. ತರುಳ ಅಂತಂದರೆ ಪ್ರಹ್ಲಾದರಾಜರು, ಸಣ್ಣ ಮಗು, ಸಣ್ಣ ವಯಸ್ಸಿನಲ್ಲಿರ್ತಕ್ಕಂಥವ್ರು. ಅಂತಹ ಪ್ರಹ್ಲಾದರಾಜರು ಕರಿತಾ ಇದ್ದಂತೆಯೇ ತರುಳನು ಕರೆಯೇ ಆ ತುಂಬು ಉಗ್ರವನ್ನು ತೋರಿ ಬಂದಿರತಕ್ಕಂಥವನು ಅತ್ಯಂತ ಆದರದಿಂದ ಬಂದು ಆ ತರುಳನ್ನು ಸಲಹಿದಂತಹ ಮಹಾ ವಿಶೇಷವಾದ ಕರುಣೆಯುಳ್ಳಂತಹ ವ್ಯಕ್ತಿ ಎಂಬುದಾಗಿ ಕರೆಯತಕ್ಕಂತಹದ್ದು ಆ ಸ್ವಾಮಿಯನ್ನು. ತರುಳನು ಕರೆಯೇ ಸ್ತಂಭವು ಬೀರಿಯೇ, ಕರಿತಾ ಇದ್ದಂತೆಯೇ ಸ್ತಂಭವನ್ನು ಒಡೆದು ತುಂಬ ಉಗ್ರದಿಂದ ಬಂದಿದ್ದಾನಂತೆ. ಕರುಳನೆ ಬಗೆದು ಕೊರಳಲು ಧರಿಸಿದ ಆ ನರಸಿಂಹನನ್ನು ನಾವೆಲ್ಲರೂ ಕೂಡ ಭಜಿಸ್ತಾ ಇದ್ದೇವೆ. ತರುಳನನ್ನು ಸಲಹಿದಂತಹ ನರಸಿಂಹ, ಅಂತಹ ನರಸಿಂಹದೇವನನ್ನು ಪ್ರಾರ್ಥಿಸುತ್ತಾ ಉಗ್ರಂ ವೀರಂ ಎಂಬುದಾಗಿ ಆ ಸ್ವಾಮಿಯನ್ನು ಸರ್ವದಾ ಸ್ತುತಿಸುತ್ತಾರೆ. ಮಹಾವಿಷ್ಣುವಾಗಿದ್ದಾನೆ ಆ ಸ್ವಾಮಿ. ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಹರೇ ಶ್ರೀನಿವಾಸ. సింహవాహనమెక్కి శ్రీ వెంకటేశుడు, సింహవాహనమెక్కి శ్రీ వెంకటేశుడు, శ్రీ చిద్విలాసుడు శ్రీ శ్రీనివాసుడు. సింహవాహనమెక్కి శ్రీ వెంకటేశుడు, శ్రీ చిద్విలాసుడు శ్రీ శ్రీనివాసుడు. ఏడు కొండలవాడు ఎనలేనివాడు, ఏడు కొండలవాడు ఎనలేనివాడు, కలిదైవమై కనుల కనిపించువాడు. ఏడు కొండలవాడు ఎనలేనివాడు, కలిదైవమై కనుల కనిపించువాడు. సింహవాహనమెక్కి శ్రీ వెంకటేశుడు, శ్రీ చిద్విలాసుడు శ్రీ శ్రీనివాసుడు. బాల ప్రహ్లాదుని లీల పాలించే, కరుణతో నరసింహ రూపమును వలచే. బాల ప్రహ్లాదుని లీల పాలించే, అల ఉత్తమాంగమున అలనాడు అమరినా, అల ఉత్తమాంగమున అలనాడు అమరిన మృగరాజులకు ముద్దు పాలుగూర్చి. అల ఉత్తమాంగమున అలనాడు అమరిన మృగరాజులకు ముద్దు మురి పాలుగూర్చి. సింహవాహనమెక్కి శ్రీ వెంకటేశుడు, శ్రీ చిద్విలాసుడు శ్రీ శ్రీనివాసుడు. పుండరీకాక్షుడై పుణ్యరక్షకుడై బ్రహ్మాండ భాండ పరిపాలనోదండుడై. పుండరీకాక్షుడై పుణ్యరక్షకుడై బ్రహ్మాండ భాండ పరిపాలనోదండుడై. రాక్షస మృగాంతకుడు కంతుడు అనంతుడు,
రాక్షస మృగాంతకుడు కంతుడు అనంతుడు శ్రీకాంత భూకాంత శృంగార కాంతుడై రాక్షస మృగాంతకుడు కంతుడు అనంతుడు శ్రీకాంత భూకాంత శృంగార సింహవాహనమెక్కి శ్రీ వెంకటేశుడు శ్రీ చిద్విలాసుడు శ్రీ శ్రీనివాసుడు సింహవాహనమెక్కి శ్రీ వెంకటేశుడు శ్రీ చిద్విలాసుడు శ్రీ శ్రీనివాసుడు ఏడు కొండలవాడు ఎనలేనివాడు ఏడు కొండలవాడు ఎనలేనివాడు కలిదైవమై కనుల కనిపించువాడు ఏడు కొండలవాడు ఎనలేనివాడు కలిదైవమై కనుల కనిపించువాడు సింహవాహనమెక్కి శ్రీ వెంకటేశుడు శ్రీ చిద్విలాసుడు శ్రీ శ్రీనివాసుడు బ్రహ్మాండ భాండ సంసక్త పరమ భక్త ఫలప్రదా సింహవాహన సౌందర్య మామనోహర ಮಂಗಳಂ. ಸಿಂಹೋ ವರ್ಣ ವಿಪರ್ಯಯಾತ್ ಎಂಬುದಾಗಿ ತಿಳಿಸಿದಂತೆ ಸಿಂಹ ಅನ್ನುವಂತಹ ಶಬ್ದ ಬಂದಿರುವಂತಹದ್ದು ಹಿಂಸೆ ಅನ್ನತಕ್ಕಂತಹ ಶಬ್ದದ ಅಕ್ಷರಗಳ ವರ್ಣಗಳ ವಿಪರ್ಯಯದಿಂದ ಉಂಟಾಗಿರುವಂತಹದ್ದು. ಹಿಂಸಾ ಅನ್ನುವಂತಹದ್ದರಲ್ಲಿ ಹಕಾರ ಏನಿದೆ ಅದು ಅನಂತರ ಬಂದು ಸಕಾರ ಮೊಟ್ಟ ಮೊದಲಿಗೆ ಬಂದು ಸಿಂಹ ಅನ್ನುವಂತಹ ಪದ ನಮಗೆ ಸಿಕ್ಕಿರುವಂತಹದ್ದಾಗಿದೆ. ಈ ರೀತಿಯಾಗಿ ನಿರುಕ್ತದಲ್ಲಿ ತಿಳಿಸ್ತಾರೆ ಸಿಂಹೋ ವರ್ಣ ವಿಪರ್ಯಯಾತ್ ಅಂತ. ಹಾಗಾಗಿ ಹಿಂಸೆಗೆ ಹೆಸರುವಾಸಿಯಾಗಿರತಕ್ಕಂತಹ ಪ್ರಾಣಿ ಸಿಂಹ. ಹಿಂಸೆಗೆ ಅಂತಂದಾಗ ಶತ್ರುಗಳನ್ನು ಸದೆ ಬಡಿಯಲಿಕ್ಕೆ ಆ ಭಗವಂತ ಅಂತಹ ವಿಶಿಷ್ಟವಾಗಿರುವಂತಹ ಸಿಂಹದ ಅವತಾರವನ್ನು ಎತ್ತಬೇಕು ಅಂತ ಸಂಕಲ್ಪ ಮಾಡಿದ. ಆ ಸಂಕಲ್ಪಕ್ಕೆ ತಕ್ಕಂತೆ ನರನು ಹಾಗೂ ಸಿಂಹವು ಎರಡೂ ರೂಪದಲ್ಲಿರತಕ್ಕಂಥವನಾಗಿ ಲೋಕದಲ್ಲಿನೆಲ್ಲೂ ಕೂಡ ಆ ರೀತಿಯಾದಂತಹ ರೂಪ ಕಾಣಲಿಕ್ಕೆ ಸಿಗುವುದಿಲ್ಲ. ತುಂಬ ಬುದ್ಧಿವಂತಿಕೆಯಿಂದ ಹಿರಣ್ಯಕಶಿಪು ವರಗಳನ್ನು ಕೇಳಿದ್ದ. ಯಾವುದೇ ಪ್ರಾಣಿಗಳಿಂದಾಗಲಿ ಮನುಷ್ಯರ ಬಗ್ಗೆ ಮನುಷ್ಯರಿಂದಾಗಲಿ ಇನ್ಯಾರನ್ನೂ ಕೂಡ ದೇವತೆಗಳಾಗಲಿ ದಾನವರಾಗಲಿ ಯಾರಿಂದಲೂ ಕೂಡ ಒಳಗಾಗಲಿ ಹೊರಗಾಗಲಿ ಮೇಲಾಗಲಿ ಕೆಳಗಾಗಲಿ ಹೀಗೆ ಅನೇಕ ವಿಧವಾದಂತಹ ವಿಕಲ್ಪಗಳನ್ನು ತೋರಿಸುತ್ತಾ ಎಲ್ಲದರಲ್ಲಿಯೂ ಕೂಡ ತನ್ನ ಅಮರತ್ವವನ್ನು ತಾನೇ ಊಹೆ ಮಾಡಿಕೊಳ್ತಾ ವರವನ್ನು ಕೇಳಿರುವಂತಹದ್ದು. ಬ್ರಹ್ಮದೇವರು ತಥಾಸ್ತು ಅಂದರು. ಆ ಬ್ರಹ್ಮದೇವರು ನೀಡಿದಂತಹ ವರವನ್ನು ಸತ್ಯ ಮಾಡಲಿಕ್ಕಾಗಿ ಯಾವ ಯಾವ ಷರತ್ತುಗಳನ್ನು ಯಾವ ರೀತಿಯಾದ ವರಗಳನ್ನು ಹಿರಣ್ಯಕಶಿಪು ಪಡೆದಿದ್ದನೋ ಅದೆಲ್ಲದಕ್ಕೂ ವಿಲಕ್ಷಣವಾದ ರೀತಿಯಿಂದ ಹಗಲು ಅಲ್ಲ ರಾತ್ರಿನೂ ಅಲ್ಲ ಮುಸ್ಸಂಜೆಯ ಹೊತ್ತು ಒಳಗಲ್ಲ ಹೊರಗಲ್ಲ ಹೊಸ್ತಿಲಿನ ಮೇಲೆ ಆಯುಧಗಳಿಂದಲ್ಲ ತನ್ನ ಕೈಯಲ್ಲಿರ್ತಕ್ಕಂತಹ ಉಗುರುಗಳಿಂದಲೇ ಅವನನ್ನು ಸಂಹಾರ ಮಾಡಿರ್ತಕ್ಕಂತಹದ್ದು. ನರನೂ ಅಲ್ಲ ಮೃಗನೂ ಅಲ್ಲ, ನರಮೃಗಾಕೃತಿಯಾಗಿ ವಿಶೇಷವಾಗಿರ್ತಕ್ಕಂತಹ ಆ ಸ್ವಾಮಿಯ ಅವತಾರವಾಗಿದೆ. ಅಂತಹ ಆ ಸ್ವಾಮಿಯ ಸ್ಮರಣೆಯನ್ನು ಮಾಡ್ತಾ ಸಿಂಹ ವಾಹನವನ್ನು ಅಧಿರೋಹಿಸಿ ನಮ್ಮೆಲ್ಲರ ಸಮೀಪಕ್ಕೆ ಬರುತ್ತಿರುವಂತಹ ಆ ಭಗವಂತನನ್ನು ಶ್ರೀನಿವಾಸನನ್ನು ನಾವೆಲ್ಲರೂ ಕೂಡ ವೀಕ್ಷಣೆ ಮಾಡ್ತಾ ಇದ್ದೇವೆ. ಸ್ವಾಮಿಯ ಸೇವೆಯಲ್ಲಿ ನಿರತರಾಗಿರ್ತಕ್ಕಂತಹ ವೇದ ವಿದ್ಯಾರ್ಥಿಗಳನ್ನು ನಾವು ನೋಡ್ತಾ ಇದ್ದೇವೆ. ಪುರ ಜನರನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಅತ್ಯಂತ ಸುಂದರವಾದ ರೀತಿಯಿಂದ ಸುಶೋಭಿಸ್ತಾ ಇರತಕ್ಕಂತಹ ಭಾರತ ದೇಶದ ರಾಜಧಾನಿಯಾಗಿರ್ತಕ್ಕಂತಹ ನ್ಯೂ ಡೆಲ್ಲಿಯಲ್ಲಿ ನೆಲೆಸಿರತಕ್ಕಂತಹ ತಿರುಮಲ ತಿರುಪತಿ ದೇವಸ್ಥಾನವನ್ನು ನಾವು ವೀಕ್ಷಣೆ ಮಾಡ್ತಾ ಇದ್ದೇವೆ. ಅಂತಹ ಆ ದೇವಾಲಯದಲ್ಲಿ ಗರುಡಗಂಬ ಅಲ್ಲಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ಮಾಡಿ ವಿಶೇಷವಾದ ರೀತಿಯಲ್ಲಿ ಎಲ್ಲ ದೇವಾದಿದೇವತೆಗಳನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸಿರುವಂತಹದ್ದು. ಇಂತಹ ಸರ್ವಶ್ರೇಷ್ಠವಾದ ಸಾಧನೆಗೆ ಮೂಲವಾಗಿರತಕ್ಕಂತಹ ಉತ್ಸವವನ್ನು ನಾವು ನೋಡ್ತಾ ಇರುವಂತಹದ್ದು, ಅದರಲ್ಲಿ ಪಾಲ್ಗೊಂಡಿರುವಂತಹದ್ದು ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿಯ ಸೌಹಾರ್ದತೆಗೆ ಒಂದು ನಿದರ್ಶನವಾಗಿರುವಂತಹದ್ದಾಗಿದೆ.
ಛತ್ರ ಚಾಮರಾದಿಗಳನ್ನು ಹಿಡಿದುಕೊಳ್ತಾ ಶಂಖಚಕ್ರವನ್ನು ಧರಿಸಿ ಭಕ್ತರ ಅಭೀಷ್ಟಗಳನ್ನು ಪೂರೈಸುತ್ತಾ ಯೋಗ ನರಸಿಂಹ ಎನ್ನುವ ರೀತಿಯಲ್ಲಿ ನಮ್ಮೆಲ್ಲರಿಗೆ ಯೋಗ ಪಟ್ಟಿಕೆಯನ್ನು ಧರಿಸಿ ದರ್ಶನವನ್ನು ನೀಡ್ತಾ ಇರತಕ್ಕಂತಹ ಸ್ವಾಮಿಯನ್ನು ನಾವೆಲ್ಲರೂ ವೀಕ್ಷಣೆ ಮಾಡ್ತಾ ಇದ್ದೇವೆ. ಕೇವಲ ವೀಕ್ಷಣ ಮಾತ್ರದಿಂದಲೇ ನಮ್ಮೆಲ್ಲರ ಕಷ್ಟಗಳನ್ನು ದೂರ ಮಾಡತಕ್ಕಂಥವನು. ಅಂತಹ ಕೃಪಾ ಸಮುದ್ರ ಅಂತಹ ಆ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಭಜಿಸುತ್ತಾ ನರಸಿಂಹ ದೇವರ ಭಜನೆಯನ್ನು ಮಾಡುವುದು, ನರಸಿಂಹದೇವರ ನಾಮಸ್ಮರಣೆಯನ್ನು ಮಾಡುವಂತಹದ್ದು, ನಮ್ಮೊಳಗಡೆ ಅಡಗಿರತಕ್ಕಂತಹ ತಿಳಿದು ತಿಳಿಯದೇ ಇರತಕ್ಕಂತಹ ಪಾಪಗಳನ್ನು ದೂರ ಮಾಡಿಕೊಳ್ಳುವಂತಹದ್ದು ಎಂಬುದಾಗಿ ತಿಳಿದುಕೊಳ್ಳಬೇಕು. ಭಯವನ್ನು ದೂರ ಮಾಡತಕ್ಕಂತಹದ್ದು ನರಸಿಂಹದ ದೇವರ ನಾಮ. ಅಂತಹ ಆ ನರಸಿಂಹದೇವರನ್ನು ಸ್ಮರಿಸುತ್ತಾ ಶ್ರೀ ಶ್ರೀನಿವಾಸನ ಪಾದಪದ್ಮಗಳನ್ನು ಆಶ್ರಯಿಸಿ ಬಿಡೆನೋ ನಿನ್ನಂಘ್ರಿ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳೆಲೋ ಶ್ರೀನಿವಾಸ ಎಂಬುದಾಗಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸೋಣ. ಇದು ದಿವ್ಯ ಪ್ರಬಂಧದ ಪಾರಾಯಣವನ್ನು ಮಾಡುತ್ತಾ ಆ ಭಗವಂತನ ಸೇವೆಯಲ್ಲಿ ನಿರತರಾಗಿರುವಂತಹ ವೇದ ವಿದ್ಯಾರ್ಥಿಗಳನ್ನು ನಾವು ನೋಡ್ತಾ ಇದ್ದೇವೆ. ಸುಂದರವಾದ ಅಲಂಕಾರವನ್ನು ಸ್ವಾಮಿಗೆ ಮಾಡಿರ್ತಕ್ಕಂತಹದ್ದು, ಒಂದು ಕೈಯಲ್ಲಿ ಶಂಖ ಮತ್ತೊಂದು ಕೈಯಲ್ಲಿ ಚಕ್ರವನ್ನು ಧರಿಸಿ ಭಕ್ತರ ಅಭೀಷ್ಟಗಳನ್ನು ಪೂರೈಸುತ್ತಾ ಸ್ವಾಮಿ ತನ್ನ ಪಾದಪದ್ಮಗಳನ್ನು ಆಶ್ರಯಿಸಿ ಎಂಬುದಾಗಿ ಸಂದೇಶವನ್ನು ನೀಡ್ತಾ ಇರುವಂತಹದ್ದು. ಅತ್ಯಂತ ಉತ್ಸುಕತೆಯಿಂದ ವಿದ್ಯಾರ್ಥಿಗಳು ಕೂಡ ವೇದ ಮಂತ್ರಗಳ ಪಾರಾಯಣವನ್ನು ಮಾಡ್ತಾ ಇದ್ದಾರೆ. ಮಾಧ್ಯಂದಿನ ಶಾಖಾ ಅನ್ನುವಂತಹದ್ದು ಪ್ರಸಿದ್ಧಿಯಾಗಿರುವಂತಹದ್ದಾಗಿದೆ. ನಮಿತ ದೇವಂ ಭಜೆ ನಾರಸಿಂಹಂ ಸುಮುಖ ಕರುಣೆ ಕ್ಷಣಂ ಸುಲಭ ನರಸಿಂಹಂ ಸುಮುಖ ಕರುಣೆ ಕ್ಷಣಂ ಸುಲಭ ನರಸಿಂಹಂ ಸುಮುಖ ಕರುಣೆ ಕ್ಷಣಂ ಸುಲಭ ನರಸಿಂಹಂ. విజయ నరసింహం వీర నరసింహం విజయ నరసింహం వీర నరసింహం భుజబల పరాక్రమ స్ఫుట నృసింహం రజనీచర విదళన విరాజిత నృసింహం సుజన రక్షక మహాశూర నరసింహం నమిత దేవం భజే నారసింహం సుముఖ కరుణే క్షణం సులభ నరసింహం సుముఖ కరుణే క్షణం సులభ నరసింహం సుముఖ కరుణే క్షణం సులభ నరసింహం. ನರಸಿಂಹ ನರಸಿಂಹ ಎಂಬುದಾಗಿ ನರಸಿಂಹ ನರಸಿಂಹ ಎಂಬುದಾಗಿ ನರಸಿಂಹನನ್ನು ಸ್ಮರಿಸುತ್ತಾ ಭಕ್ತರೆಲ್ಲರೂ ಕೂಡ ಇಂದು ಆ ಶ್ರೀನಿವಾಸ ದೇವರನ್ನು ನರಸಿಂಹನ ರೂಪದಲ್ಲಿ ದರ್ಶಿಸಿಕೊಳ್ಳುತ್ತಾ ವಿಶೇಷವಾದಂತಹ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಭಾರತ ದೇಶದ ರಾಜಧಾನಿಯಾಗಿರ್ತಕ್ಕಂತಹ ಹೊಸ ದೆಹಲಿ ಎಂಬುದಾಗಿ ಕರೆಸಿಕೊಳ್ಳಲ್ಪಡತಕ್ಕಂತಹ ಲೋಕದಲ್ಲಿಯೇ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂತಹ ಎಲ್ಲೆಡೆಯಲ್ಲಿಯೂ ಕೂಡ ವಿರಾಜಿಸುವಂತಹ ರಾರಾಜಮಾನವಾಗಿ ತನ್ನ ಹೆಸರಿನಿಂದಲೇ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂತಹ ವಿಶೇಷ ಐತಿಹ್ಯಗಳಿಗೆಲ್ಲ ನೆಲೆಯಾಗಿರತಕ್ಕಂತಹದ್ದು ಅಂತಹ ಹೊಸ ದೆಹಲಿಯಲ್ಲಿ ನಡೀತಾ ಇರತಕ್ಕಂತಹ ಜಗದೊಡೆಯನ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮ ತಿರುಮಲ ತಿರುಪತಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಆಲಯ ಶ್ರೀನಿವಾಸ ದೇವರ ಆಲಯ, ಅಲ್ಲಿ 3ನೆಯ ದಿನ ಪ್ರಾತಃ ಕಾಲ ಇಂದು ಸಿಂಹವಾಹನವನ್ನು ಅಧಿರೋಹಿಸಿ ಭಕ್ತರಾದ ನಮ್ಮೆಲ್ಲರನ್ನು ಅನುಗ್ರಹಿಸುತ್ತಾ
ವಿಶೇಷವಾದ ರೀತಿಯಲ್ಲಿ ರಥಬೀದಿಯಲ್ಲಿ ಭಕ್ತರಿಂದ ವೈಭವ ಪೂಜೆಗಳನ್ನು ಪಡೆದುಕೊಳ್ಳುತ್ತಾ ನಮ್ಮನ್ನು ಅನುಗ್ರಹಿಸುತ್ತಿದ್ದಾನೆ. ಅಂತಹ ಆ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಆಶ್ರಯಿಸೋಣ. ಜಯ ಜಯ ಜಯವೆಂದು ಹೂವನ್ನು ತಂದು ಹರಿ 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 ಎಂದು ಆ ಭಗವಂತನಿಗೆ ಅರ್ಪಿಸಿ ಪರಮ ಹರುಷದಿಂದ ಆ ಭಗವಂತನನ್ನು ಭಜಿಸಿದ್ದು ಅಂತಾದರೆ ಲಕ್ಷ್ಮೀದೇವಿ ಕೂಡ ಬಂದು ಆ ಭಗವಂತನಿಂದ ಕೂಡಿದಂಥವಳಾಗಿ ಪರಮ ಹರುಷವನ್ನು ಉಂಟು ಮಾಡಿಕೊಡ್ತಾ ಇರತಕ್ಕಂತಹದ್ದು. ಅಂತಹ ಸಿಂಹರೂಪನಾದ ಶ್ರೀಹರಿಯನ್ನು ನಾವೆಲ್ಲರೂ ಕೂಡ ಭಜಿಸುತ್ತಾ ನಾವೆಲ್ಲರೂ ಕೂಡ ಧನ್ಯರಾಗೋಣ. ಅಪಮೃತ್ಯುವನ್ನು ಪರಿಹಾರ ಮಾಡುವಂತಹ ಸಾಮರ್ಥ್ಯ ಆ ಭಗವಂತನದ್ದು. ಏನಾದರೂ ಅಪಮೃತ್ಯು ಇದ್ದರೂ ಕೂಡ ಅದನ್ನು ದೂರ ಮಾಡಿ ಮೃತ್ಯುಂ ನಮಾಮ್ಯಹಂ ಅಂತ ಹೇಳ್ತಾರೆ. ಮೃತ್ಯುವಿಗೇನೆ ಮೃತ್ಯುವಾಗಿರತಕ್ಕಂಥವನು ಆ ಭಗವಂತ ನರಸಿಂಹಸ್ವಾಮಿ. ಅಂತಹ ನರಸಿಂಹಸ್ವಾಮಿಯ ಸ್ಮರಣೆಯನ್ನು ತಂದುಕೊಡುತ್ತಾ ಶ್ರೀನಿವಾಸ ದೇವರು ಇಂದು ನಮ್ಮೆಲ್ಲರನ್ನು ಅನುಗ್ರಹಿಸುತ್ತಿದ್ದಾರೆ. ಮಾಯಾವಿ ಪರಮಾನಂದಂ ತ್ಯಕ್ವಾ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಣಿ ತೀರೆ ರಮಯಾ ಸಹ ಮೋದತೆ. ವಸ್ತುತಃ ಸ್ವಾಮಿ ಪುಷ್ಕರಣಿ ತೀರದಲ್ಲಿ ನಮ್ಮೆಲ್ಲರನ್ನು ಅನುಗ್ರಹಿಸಲಿಕ್ಕಾಗಿ ಬಂದು ರಮೆಯಿಂದ ಸಹಿತನಾಗಿದ್ದರೂ ಕೂಡ ಲೋಕದೆಲ್ಲೆಡೆಯಲ್ಲಿಯೂ ಕೂಡ ತಿರುಮಲ ತಿರುಪತಿ ದೇವಸ್ಥಾನದ ಆಲಯಗಳ ನಿರ್ಮಾಣವನ್ನು ಮಾಡಬೇಕು. ಮಾಡುವುದರ ಮುಖಾಂತರ ಭಕ್ತರಿಗೆ ಆ ಭಗವಂತನನ್ನು ಇನ್ನೂ ಸಮೀಪಕ್ಕೆ ಕರೆದುಕೊಂಡು ಹೋಗಬೇಕು ಅನ್ನುವಂತಹ ಸಂಕಲ್ಪದಿಂದ ವಿಶೇಷವಾಗಿ ಮೊಟ್ಟ ಮೊದಲಿಗೇನೆ ಭಾರತ ದೇಶದ ರಾಜಧಾನಿಯಲ್ಲಿಯೂ ಕೂಡ ಆಲಯದ ನಿರ್ಮಾಣ ಅನ್ನುವಂತಹದ್ದಾಗಿದೆ. ಅಲ್ಲಿರುವಂತಹ ಭಕ್ತರಿಗೆಲ್ಲ ವಿಶೇಷವಾಗಿರತಕ್ಕಂತಹ ಭಗವಂತನ ತತ್ವಜ್ಞಾನವನ್ನು ನೀಡುತ್ತಾ ವಿಶೇಷವಾಗಿ ಶ್ರೀನಿವಾಸನ ತತ್ವವನ್ನು ಉಪದೇಶ ಮಾಡ್ತಾ ಇರತಕ್ಕಂತಹದ್ದು. ಹಾಗೆ ಭಾರತದ ಎಲ್ಲೆಡೆಯಲ್ಲಿಯೂ ಕೂಡ ವಿಶೇಷವಾಗಿ ಈ ಕಾರ್ಯವನ್ನು ಕೈಗೆತ್ತಿಕೊಂಡಿದ್ದಾರೆ. ಇದೆಲ್ಲವೂ ಕೂಡ ಸಾರ್ಥಕವಾಗಿ ಸ್ವಾಮಿಯ ತತ್ವ, ಶ್ರೀನಿವಾಸನ ತತ್ವ, ಜಗದೊಡೆಯನ ಶ್ರೀನಿವಾಸನ ಸರ್ವೋತ್ತಮತ್ವ ಅನ್ನುವಂತಹದ್ದನ್ನು ನಾವೆಲ್ಲರೂ ಕೂಡ ತಿಳಿಯುತ್ತಾ ಉಳಿದೆಲ್ಲೆಡೆಯಲ್ಲಿಯೂ ಕೂಡ ಅದನ್ನು ಪ್ರಚಾರ ಮಾಡುತ್ತಾ ಪ್ರಸಾರ ಮಾಡುತ್ತಾ ನಮ್ಮ ಕರ್ತವ್ಯವನ್ನು ನಾವು ನಿಭಾಯಿಸೋಣ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ದೇವದೇವೋತ್ತಮ ದೇವತಾ ಸಾರ್ವಭೌಮ ರಕ್ಷಮಾಂ ರಕ್ಷ ಪಾಹಿ ಮಾಂ ಪಾಹಿ ಎಂಬುದಾಗಿ ಭಕ್ತ ಕೋಟಿ ಆ ಭಗವಂತನ ಪಾದಪದ್ಮಗಳನ್ನು ಆಶ್ರಯಿಸಿ ಭಜಿಸುವಂತಹ ಒಂದು ವಿಶಿಷ್ಟವಾದಂತಹ ಸನ್ನಿವೇಶವನ್ನು ವಿಶಿಷ್ಟವಾದ ಸಂದರ್ಭವನ್ನು ಹುಟ್ಟು ಹಾಕುವುದರಲ್ಲಿ ನಾವೆಲ್ಲರೂ ಕೂಡ ನಿಮಗ್ನರಾಗಿರಬೇಕು. ಅದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಅನ್ನುವುದನ್ನು ಈ ಸಂದರ್ಭದಲ್ಲಿ ತಿಳಿಸಿಕೊಡುತ್ತಾ ಆ ರೀತಿಯಾಗಿಯೇ ಜೀವನವನ್ನು ನಡೆಸುತ್ತಾ ನಮ್ಮ ವಿಶಿಷ್ಟವಾದಂತಹ ಯೋಗದಾನವನ್ನು ಸ್ವಾಮಿಯ ಸರ್ವೋತ್ತಮತ್ವದ ಪ್ರಚಾರದಲ್ಲಿ ನಾವು ಯಾವಾಗಲೂ ಕೂಡ ಇರಿಸಬೇಕು ಅನ್ನುವುದನ್ನು ಈ ಸಂದರ್ಭದಲ್ಲಿ ತಿಳಿದುಕೊಳ್ಳೋಣ. ಸಿಂಹವಾಹನವನ್ನು ಅಧಿರೋಹಿಸಿ ಸ್ವಾಮಿ ನಮ್ಮೆಲ್ಲರ ಸಮೀಪಕ್ಕೆ ಬರುತ್ತಿದ್ದಾನೆ. ಅಂತಹ ಆ ಶ್ರೀನಿವಾಸನನ್ನು ಯೋಗ ನರಸಿಂಹ ಸ್ವಾಮಿಯ ಚಿಂತನೆಯನ್ನು ಮನಸ್ಸಿಗೆ ತಂದು ಕೊಡ್ತಾ ಇರತಕ್ಕಂತಹ ಭಗವಂತನನ್ನು ನಾವು ವೀಕ್ಷಿಸಿ ಧನ್ಯರಾಗೋಣ. ಸರ್ವೇ ಜನ ಸುಖಿನೋ ಭವಂತು. ಜಯ ಜಯ ನೃಸಿಂಹ ಸರ್ವೇಶ, ಜಯ ಜಯ ನೃಸಿಂಹ ಸರ್ವೇಶ, ಭಯಹರ ವೀರ ಪ್ರಹ್ಲಾದ ವರದ, ಭಯಹರ ವೀರ ಪ್ರಹ್ಲಾದ ವರದ, ಜಯ ಜಯ ನೃಸಿಂಹ ಸರ್ವೇಶ, ಭಯಹರ ವೀರ ಪ್ರಹ್ಲಾದ ವರದ, ಭಯಹರ ವೀರ ಪ್ರಹ್ಲಾದ ವರದ, ಜಯ ಜಯ ನೃಸಿಂಹ ಸರ್ವೇಶ, ಜಯ ಜಯ ನೃಸಿಂಹ ಸರ್ವೇಶ. ಶಶಿನಯನ ಮೃಗನರವೇಶ ಬಹಿರಂತಸ್ಥಲ ಪರಿಪೂರ್ಣ, ಮಿಹಿರ ಶಶಿನಯನ ಮೃಗನರವೇಶ ಬಹಿರಂತಸ್ಥಲ ಪರಿಪೂರ್ಣ,
అహినాయక సింహాసన రాజిత బహుళ గుణగణ ప్రహ్లాద వరద అహినాయక సింహాసన రాజిత బహుళ గుణగణ ప్రహ్లాద వరద జయ జయ నృసింహ సర్వేశ భయహర వీర ప్రహ్లాద వరద భయహర వీర ప్రహ్లాద వరద జయ జయ నృసింహ సర్వేశ జయ జయ నృసింహ సర్వేశ చటుల పరాక్రమ సమఘన విరహిత నిటల నేత్ర మౌని ప్రణుత చటుల పరాక్రమ సమఘన విరహిత నిటల నేత్ర మౌని ప్రణుత కుటిల దైత్యతతి కుక్షి విదారణ పటు వజ్రనఖ ప్రహ్లాద వరద కుటిల దైత్యతతి కుక్షి విదారణ పటు వజ్రనఖ ప్రహ్లాద వరద